ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಗೌಡಾಸ್ ವ್ಲಾಗ್. ಇವತ್ತು ನನ್ನ ಹೈಸ್ಕೂಲ್ ಫ್ರೆಂಡು ಮದುವೆ ಇತ್ತು, ಹಾಗಾಗಿ ಅಲ್ಲಿಗೆ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ನಾನು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡು ವಿಡಿಯೋ ಮಾಡಿದ್ದು, ಕೊನೆಗೆ ಗೆಟ್ ರೆಡಿ ವಿತ್ ಮೀ ಮಾಡಲಿಲ್ಲ. ಅದನ್ನೇ ಲಾಗ್ ಥರ ಮಾಡಿ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಮಾಡಿ 1 ಮಂತ್ ಮೇಲೆ ಆಯಿತು. ಇವತ್ತು ಸುಮ್ಮನೆ ಕೂತ್ಕೊಂಡು ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ನನ್ನ ಹೈಸ್ಕೂಲ್ ಫ್ರೆಂಡು ಮದುವೆ. ನಾನು ಮೊದಲೇ ಹೇಳಿದೆ, ಆಫ್ಟರ್ 13 ಇಯರ್ಸು ನಾನು ನನ್ನ ಎಲ್ಲ ಫ್ರೆಂಡ್ಸನ್ನು ಮೀಟ್ ಮಾಡ್ತೀನಿ ಅನ್ನೋ ಎಕ್ಸೈಟ್ಮೆಂಟ್ ನನಗೆ ತುಂಬಾ ಖುಷಿ ಕೊಡುತ್ತೆ. ಹೇಗೆ ಅಂತ ಅಂದರೆ, ಜಸ್ಟ್ ಅವ್ರನ್ನ ಮೀಟ್ ಮಾಡ್ತೀನಿ ಅನ್ನೋ ಫೀಲ್ ಇದೆಯಲ್ಲ, ಅದೇ ತುಂಬ ಖುಷಿ ಕೊಡುತ್ತೆ. ನಾನು ಹೈಸ್ಕೂಲಲ್ಲಿದ್ದಾಗ ನಿಜವಾಗ್ಲೂ ನನಗೆ ಸ್ಕೂಲಿಗೆ ಹೋಗೋಷ್ಟು ಇಷ್ಟನೇ ಇರ್ತಿರ್ಲಿಲ್ಲ. ಎಷ್ಟು ಬೇಗ ಮುಗೀತೆ, ಕಾಲೇಜ್ಗೆ ಹೋಗಬೇಕು, ಕಾಲೇಜ್ ಲೈಫ್ ತುಂಬ ಕಲರ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡು ನಾನು ಹೈಸ್ಕೂಲ್ನ ಮುಗಿಸಿದ್ದೆ. ಹೆಚ್ಚು ಏನಂತಂದರೆ ಅಲ್ಲಿ ನಾನು ಜಾಸ್ತಿ ಆಟಗಳನ್ನೇ ಆಡಿದ್ದೆ ಹೆಚ್ಚು ಹೈಸ್ಕೂಲಲ್ಲಿ. ಬ್ಯಾಡ್ಮಿಟನ್ ಅಂತ ಅಂದ್ಕೊಂಡು ನಾನು ಟೈಮ್ ಕಳೆದಿದ್ದೆ ಹೆಚ್ಚು. ಅಲ್ಲಿಂದ ಹೊರ್ಗಡೆ ಬಂದ ಮೇಲೇ ಜೀವನದ ಜವಾಬ್ದಾರಿ ಅನ್ನೋದು ಹೆಗ್ಲು ಏರಿದ ಮೇಲೇ ಆ ಲೈಫು ಎಷ್ಟು ಸಖತ್ ಲೈಫು ಅಂತ ಗೊತ್ತಾಗಿತ್ತು. ಇಟ್ಸ್ ಓಕೆ, ಎಲ್ರಿಗೂ ಆಗುವಂಥದ್ದು. ಅದು ಅಲ್ಲೇ ಇರೋಕ್ಕಾಗತ್ತಾ, ಮುಂದೆ ಹೋಗಲೇಬೇಕು, ವಯಸ್ಸಾಗ್ತಾನೇ ಇರುತ್ತೆ. ಇವತ್ತು ನನ್ನ ಫ್ರೆಂಡು ಮದುವೆ ಇದೆ, ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ನಾನು ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡೆ. ತುಂಬ ಗ್ರ್ಯಾಂಡ್ ಎಲ್ಲ ಬೇಡ, ತುಂಬ ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ರೆಡಿ ಆದೆ. ಆ್ಯಕ್ಚುಲಿ ನನ್ನ ಫ್ರೆಂಡು ನಾನು ಮಾತಾಡ್ಕೊಂಡು ಸ್ಯಾರಿ ಹಾಕ್ಕೊಂಡಿದ್ದು, ಸ್ಯಾರಿನೇ ವೇರ್ ಮಾಡೋಣ ಅಂತ. ಅವಳನ್ನು ರೆಡಿ ಆಗ್ತಾ ಇದ್ದಾಳೆ. ರೆಡಿ ಆದಮೇಲೆ ಇಬ್ಬರು ಒಟ್ಟಿಗೆ ಹೊರಡ್ತೀವಿ. ಬೇಗ ಹೊರಡೋಣ ಅಂತ ಅಂದ್ಕೊಂಡ್ವಿ, ಆದರೂ 12 ಗಂಟೆ ಹಾಗೇ ಹೋಯಿತು. ಫೈನಲ್ ನನ್ನ ಲುಕ್ಕು ಹೀಗಿದೆ. ನನ್ನ ಲುಕ್ ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ಓಕೆ, ಫೈನಲಿ ರೆಡಿ ಆದೆ. ಇವಾಗ ನಾನು ಹೊರಡ್ತೀನಿ. ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಅವಳನ್ನ ಬರೋಕ್ಕೆ ಹೇಳ್ಕೊಂಡಿದ್ದೀನಿ. ಅವಳು ಬರ್ತಾಳೆ, ಇಬ್ಬರು ಒಟ್ಟಿಗೆ ಹೊರಡ್ತೀವಿ. ನನಗೆ ಚೈಲ್ಡ್ಹುಡ್ 23 ಇಯರ್ಸ್ದು ಅಂತಲೇ ಅನ್ಕೋಬೋದು. ನಾವಿಬ್ಬರು ಒಂದು 3-4 ಇಯರ್ಸ್ ಕಿಡ್ಸ್ ಇದ್ದಾಗಲಿಂದನೂ ಜೊತೆಲೇ ಇದ್ದೀವಿ. ಏಕೆಂದರೆ ಅಕ್ಕಪಕ್ಕದ ಮನೆ ಇತ್ತು ಮತ್ತು ಜೊತೆಲೇ ಓದಿದ್ದು. ನಾವು ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಜೊತೆಲೇ ಓದಿದ್ದು. ಹಾಗಾಗಿ ಇವಳ ಜೊತೆ ಸ್ವಲ್ಪ ಹೆಚ್ಚಿಗೆ ಬಾಂಡಿಂಗ್ ನನಗೆ. ಕೊನೆಗೆ ಮದುವೆಗೆ ಬಂದ್ವಿ. ನಾವು ಮದುವೆಗೆ ಬರೋದ್ರೊಳಗೆ 1 ಗಂಟೆ ಆಗೋಗಿತ್ತು. ಅಲ್ಲಿ ಆಟೋ ಸಿಕ್ಕಿ ಆಟೋ ಮಾಡ್ಕೊಂಡು ಬರೋದ್ರೊಳಗೆ 1 ಗಂಟೆ ಆಗೋಗಿತ್ತು. ಅವರೆಲ್ಲ ಅಶ್ವಿನಿ ನಕ್ಷತ್ರನ ತೋರಿಸ್ತಾ ಇದ್ರು. ನಾನು ಆ ಟೈಮಲ್ಲಿ ವಿಡಿಯೋ ಮಾಡ್ತಾ ನಿಂತಿದ್ದೀನಿ. ಅಂದರೆ ಬೇಜಾರಿನ ವಿಷಯ ಏನು ಅಂತ ಅಂದರೆ, ನಾನು ಬರೋದ್ರೊಳಗೆ ನನ್ನ ಫ್ರೆಂಡ್ಸು ಹೊರಟ್ಬಿಟ್ಟಿದ್ರು. ಹುಡುಗಿರೆಲ್ಲ ಜಸ್ಟ್ ಹುಡುಗರು ಮಾತ್ರ ಇದ್ದರು. ಯಾಕೆಂದರೆ ನಾನು ಬಂದಿದ್ದು ಲೇಟಾಗೋಯ್ತು. ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಏನಾಗಿತ್ತು ನನಗೆ, ಬೇಗ ಬಂದಿದ್ರೆ ಅಂತ ಅಂದ್ಕೊತಾ ಇದ್ದೆ. ಬಟ್ ಇರೋರ ಜೊತೆನೇ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಬ್ಬೊಬ್ಬರು ಒಂದೊಂದು ಕತೆ ಹೇಳ್ತಾಯಿದ್ರು. ಸೀರಿಯಸ್ಸಾಗಿ ನನಗೆ ಆ ಕತೆಗಳೆಲ್ಲ ಗೊತ್ತೇ ಇರಲಿಲ್ಲ. ಹೈಸ್ಕೂಲಿನ ಲವ್ ಸ್ಟೋರಿಗಳು ಒಬ್ಬೊಬ್ಬರೇ ಒಂದೊಂದು ಬಿಚ್ಚಿಡ್ತಾ ಇದ್ರು. ನಾನು ಹೌದಾ, ನನಗೆ ಗೊತ್ತೇ ಇಲ್ವಲ್ರು ಅಂತ ನಾನು ಫುಲ್ ಇಂಟ್ರೆಸ್ಟಾಗಿ ನಾನು ಕೇಳ್ತಾ ಇದ್ದೆ. ಕೊನೆಗೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿಕೊಂಡು ವಿಶ್ ಮಾಡಿ ಮತ್ತು ಹೊರಗಡೆ ಹೋಗಿ ಜ್ಯೂಸ್ ಕುಡ್ಕೊಂಡು ಎಲ್ರಿಗೂ ಬಾಯ್ ಹೇಳಿ ಗೆಟ್ ಟುಗೆದರು ಒಂದ್ಸಲ ಮಾಡೋಣ, ಎಲ್ಲರೂ ಒಂದ್ಸಲ ಸೇರೋಣ ಕಣ್ರು ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟೆ. ಫೈನಲಿ ಮನೆಗೆ ಬಂದೆ. ನನಗಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಇವತ್ತಿನ ದಿನ ಮಾತ್ರ ಸಕ್ಕದಾಗಿತ್ತು. ತುಂಬಾ ಖುಷಿ ಕೊಡ್ತು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಓಕೆ, ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್.